ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಾದಾಮಿಯ ಬನಶಂಕರಿ ದೇವಸ್ಥಾನದಲ್ಲಿದ್ದೀವಿ. ಇದೇ ಜನವರಿ 13ನೇ ತಾರೀಕಿಗೆ ಮಾತೆ ಬನಶಂಕರಿ ದೇವಿಯ ಜಾತ್ರೆ ಬಹು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಜಾತ್ರೆಯ ತಯಾರಿ ಕುರಿತು ದೇವಸ್ಥಾನದಲ್ಲಿ ಏನೇನು ಅಲಂಕಾರಗಳು ನಡೆದಿವೆ, ಏನೇನು ಪೂಜಾ ಕೈಂಕರ್ಯಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಮಾತೆ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಬಹು ವಿಜೃಂಭಣೆಯಿಂದ ಭಕ್ತಿ ಶ್ರದ್ಧೆಯಿಂದ ನಡೀತಾ ಇದೆ. ಈ ಜಾತ್ರೋತ್ಸವದ ಅಂಗವಾಗಿ ನೋಡ್ತಾ ಇದ್ದೀರಿ ನೀವು, ಈ ಸ್ತಂಭವನ್ನ ಹಿತ್ತಾಳೆಯ ಒಂದು ಲೋಹದಿಂದ ಅಲಂಕೃತಗೊಳಿಸಿದ್ದಾರೆ. ಇದರೊಳಗೆ ತಾವು ಕಾಣ್ತಾ ಇದ್ದೀರಿ ವಿಘ್ನೇಶ್ವರ, ಹಾಗೆ ವಿವಿಧ ದೇವರುಗಳ ಮೂರ್ತಿಗಳಿವೆ. ಹಾಗೆ ದೇವಸ್ಥಾನಕ್ಕೆ ಸುಣ್ಣ ಬಣ್ಣಗಳಿಂದ ಅಲಂಕಾರಗೊಳಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಿ ಈ ದೇವಸ್ಥಾನದಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆಗಳನ್ನು ಕೂಡ ತಾವು ಕಾಣಬಹುದು. ಹಾಗೆ ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಏನೇನು ಪೂಜಾ ಕೈಂಕರ್ಯಗಳು ನಡೀತಾವೆ ಅಂದರೆ ಸೇವಾ ವಿವರದ ಈ ಫಲಕವನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಲಘು ನ್ಯಾಸಪೂರ್ವಕ ಲಘು ರುದ್ರಾಭಿಷೇಕ 3501 ರೂಪಾಯಿ, ಹಾಗೆ ರುದ್ರಾಭಿಷೇಕ 501 ರೂಪಾಯಿ, ಹಾಗೆ ಕ್ಷೀರಾಭಿಷೇಕ 301 ರೂಪಾಯಿ, ಸರ್ವ ಸೇವಾ 201 ರೂಪಾಯಿ, ಮಹಾಪೂಜಾ 101 ರೂಪಾಯಿ, ಪಂಚಾಮೃತ ಅಭಿಷೇಕ 51 ರೂಪಾಯಿ, ಪ್ರಾರ್ಥನಾ ಸೇವೆ 25 ರೂಪಾಯಿ, ಅಷ್ಟೋತ್ತರ ಕುಂಕುಮಾರ್ಚನೆ 25 ರೂಪಾಯಿ, ಬೆಳ್ಳಿ ಪಾಲಕಿ ಉತ್ಸವ 501, ಹಾಗೆ ತೊಟ್ಟಿಲು ಸೇವಾ ಇದಕ್ಕೆ 101 ರೂಪಾಯಿಗಳನ್ನು ಇಲ್ಲಿನ ಆಡಳಿತ ಮಂಡಳಿಯವರು ನಿರ್ಧಾರ ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಒಳಗೆ ತಾವು ಹೋಗಬೇಕು ಅಂದರೆ ಈ ರೀತಿಯಾಗಿ ಇಲ್ಲಿ ಪ್ರವೇಶ ದ್ವಾರವನ್ನ ಮಾಡಿದ್ದಾರೆ. ಈ ಪ್ರವೇಶ ದ್ವಾರದ ಮೂಲಕ ತಾವು ದೇವಸ್ಥಾನವನ್ನ ಪ್ರವೇಶ ಮಾಡಿ ಮಾತೆ ಬನಶಂಕರಿಯನ್ನ ದರ್ಶನ ಮಾಡಬಹುದು. ಹಾಗೆ ವಿಶೇಷ ದರ್ಶನಕ್ಕಾಗಿ ಇಲ್ಲಿ ಕೌಂಟರ್ ಕೂಡ ಮಾಡಿದ್ದಾರೆ. ಹಾಗೆ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ 1 ದಿವಸ 2 ದಿವಸ ವಸ್ತಿ ಇದ್ದು ತಾವೇನಾದರೂ ಸೇವೆಗಳನ್ನು ಸಲ್ಲಿಸಬೇಕು ಅಂದರೆ ತಮಗೆ ನೈವೇದ್ಯಕ್ಕಾಗಿ ಅಡಿಗೆ ತಯಾರು ಮಾಡಿಕೊಳ್ಳುವಂತಹ ಪಾತ್ರೆಗಳು ಬೇಕಾದರೆ ಇಲ್ಲಿ ಸಿಗ್ತವೆ. ಹಾಗೆ ವಿಶೇಷ ದಿನದಲ್ಲಿ ಪೂಜಾ ಸೇವಾ ಮಾಡಿಸಿದ ಭಕ್ತರಿಗೆ ಇಲ್ಲಿ ವಿಶೇಷ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ತಾವಿಲ್ಲಿ ಕಾಣಬಹುದು, ಇದು ಮಾತೆ ಬನಶಂಕರಿ ದೇವಸ್ಥಾನದಲ್ಲಿರುವಂತಹ ಪದ್ಮತೀರ್ಥ. ಈ ಪದ್ಮತೀರ್ಥ ಗುಹೆ ತರ ಒಳಗಡೆ ಇಲ್ಲಿ ತೀರ್ಥ ಕ್ಷೇತ್ರ ಇದೆ, ಅದನ್ನ ತಾವು ನೋಡಬಹುದು. ವೀಕ್ಷಕರೇ, ಮಾತೆ ಬನಶಂಕರಿ ದೇವಿಯ ದರ್ಶನಕ್ಕೆ ನಾಡಿನ ಹಾಗೂ ದೇಶದ ಮೂಲೆ ಮೂಲೆಯಿಂದ ಆಗಮಿಸುವ ತಮ್ಮಂತಹ ಸದ್ಭಕ್ತರಿಗೆ ಪ್ರತಿನಿತ್ಯ ಪ್ರಸಾದ ವ್ಯವಸ್ಥೆಯನ್ನ ದೇವಸ್ಥಾನ ಕಮಿಟಿಯವರು ಮಾಡಿದ್ದಾರೆ. ಬನ್ನಿ, ಪ್ರಸಾದ ವ್ಯವಸ್ಥೆ ಹೇಗಿರುತ್ತೆ, ಅಲ್ಲಿ ಏನೇನು ವ್ಯವಸ್ಥೆಗಳಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಶ್ರೀ ಶಾಕಾಂಬರಿ ಶಾಕಾಂಬರಿ ಶಕ್ತಿ ಪೀಠಂ ಅನ್ನ ಸಂತರ್ಪಣೆಗೆ ಹೋಗುವ ಮಾರ್ಗವನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಭಕ್ತರು ಸಾಲಾಗಿ ನಿಂತು ಪ್ರಸಾದಕ್ಕಾಗಿ ಈ ಅನ್ನಛತ್ರದಲ್ಲಿ ನಡೀತಾ ಇರೋ ಪ್ರಸಾದ ವ್ಯವಸ್ಥೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲ ಕಾಣಬಹುದು ವೀಕ್ಷಕರೇ, ಪ್ರಸಾದ ವ್ಯವಸ್ಥೆ ನಿತ್ಯ ಇಲ್ಲಿ ನಡೀತಾ ಇದೆ. ವೀಕ್ಷಕರ, ನೀವು ನೋಡ್ತಾ ಇದ್ದೀರಿ, ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದರೂ ಕೂಡ ಇಲ್ಲಿನ ಆಡಳಿತ ಕಮಿಟಿಯವರು ಪ್ರತಿಯೊಬ್ಬರಿಗೂ ಪ್ರಸಾದವನ್ನ ವ್ಯವಸ್ಥೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ನಿತ್ಯ ಭಕ್ತರು ಬಂದವರು ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ನೋಡ್ತಾ ಇದ್ದೀರಿ, ಪ್ರಸಾದ ನಿಲಯದ ಒಳಗೆ ಬನಶಂಕರಿ ಪ್ರಸೀದ ಅನ್ನುವಂತ ಬರೆದಿರುವಂತಹ ಮಾತೆ ಬನಶಂಕರಿ ದೇವಿಯ ಪ್ರಸಾದ ನಿಲಯ ಇದೆ. ಅನ್ನ ಸಂತರ್ಪಣೆ ಸಮಯ ಮಧ್ಯಾಹ್ನ 12:30ರಿಂದ 2:30 ಇರುತ್ತೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಮಾತೆ ಬನಶಂಕರಿ ದೇವಿಯ ಪ್ರಸಾದ ನಿಲಯ. ಈ ವಿಶಾಲವಾದಂತಹ ಪ್ರಸಾದ ನಿಲಯದಲ್ಲಿ
ಪ್ರತಿನಿತ್ಯ ಸಾವಿರಾರು ಜನ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಹಾಗೆ ದೇವಿಯ ದರ್ಶನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ನಿತ್ಯ ಪ್ರಸಾದ ಒಂದು ವ್ಯವಸ್ಥೆ ಇದೆ. ನೀವು ನೋಡ್ತಾ ಇದ್ದೀರಿ, ಬಹಳ ಸ್ವಚ್ಛತೆಯಿಂದ ಕೂಡಿದಂತಹ ಒಂದು ಪ್ರಸಾದ ನಿಲಯ. ಇಲ್ಲಿ ಅವರೇ ದೇವಸ್ಥಾನದವರೇ ಸ್ವತಃ ಭಕ್ತರಿಗೆ ಊಟ ಮಾಡುವಂತ ತಾಟುಗಳನ್ನ ತೊಳೆದು ಲೋಟ ಹಾಗೂ ತಾಟುಗಳನ್ನ ಇಟ್ಟಿರ್ತಾರೆ. ಭಕ್ತರು ಬಂದು ಪ್ರಸಾದ ಸೇವಿಸಿದ ನಂತರ ಅವರೇ ಅವುಗಳನ್ನ ತೆಗೆಯುವಂತ ಒಂದು ವ್ಯವಸ್ಥೆಯನ್ನ ಇಲ್ಲಿನ ಕಮಿಟಿ ಅವರು ಮಾಡಿದ್ದಾರೆ. ನೀವು ನೋಡ್ತೀರಿ, ಬಹಳ ಅಚ್ಚುಕಟ್ಟಾದಂತಹ ಒಂದು ಪ್ರಸಾದ ನಿಲಯದ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಭಕ್ತರು ಬರ್ತಾ ಇದ್ದಾರೆ, ಹಾಗೆ ನೀಟಾಗಿ ಒಂದ್ ಕಡೆಯಿಂದ ಅವರು ಕೂತ್ಕೊಂಡು ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಬನಶಂಕರಿ ದೇವಿಯ ದೇವಸ್ಥಾನದ ಪ್ರಸಾದವನ್ನ ಇಲ್ಲಿ ಸೇರುವ ಭಕ್ತರಿಗೆ ಪ್ರತಿನಿತ್ಯ ಅನ್ನ ಪ್ರಸಾದ ಇರುತ್ತೆ. ಪ್ರಸಾದದ ಜೊತೆಯಲ್ಲಿ ಬಂದಂತ ಭಕ್ತರಿಗೆ ಮೊಸರು, ಮಜ್ಜಿಗೆ ಮತ್ತೆ ಸಿಹಿ ಹಯಗ್ರವ ಅಂತ ಏನ್ ಹೇಳ್ತೀವಿ, ಆ ಹಯಗ್ರವ ಪ್ರಸಾದ ಇರುತ್ತೆ. ಹಾಗೆ ಅನ್ನದ ಜೊತೆ ಹುಳಿ ಅಂದ್ರೆ ಸಾಂಬಾರ್ ಮತ್ತು ಅನ್ನವನ್ನ ಪ್ರತಿನಿತ್ಯ ಇಲ್ಲಿ ತಯಾರು ಮಾಡಿ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾರೆ. ಇದು ಪ್ರಸಾದ ತಯಾರು ಮಾಡುವಂತಹ ಕೊಠಡಿ. ನೀವು ನೋಡ್ತಾ ಇದ್ದೀರಿ, ನಿತ್ಯ ಇಲ್ಲಿ ಬರುವಂತಹ ಸಾವಿರಾರು ಭಕ್ತರಿಗೆ ಇಲ್ಲಿ ಅನ್ನ ಪ್ರಸಾದವನ್ನ ತಯಾರು ಮಾಡ್ತಾ ಇದ್ದಾರೆ. ಬಾಯ್ಲರ್ ನಲ್ಲಿ ಅನ್ನವನ್ನ ತಯಾರು ಮಾಡೋದನ್ನ ತಾವು ಕಾಣಬಹುದು. ಹಾಗೆ ಈ ಬಾಯ್ಲರ್ ನಲ್ಲಿ ಬಹಳ ಶುಚಿಯಾಗಿ ಅನ್ನ ಪ್ರಸಾದವನ್ನ ತಯಾರು ಮಾಡ್ತಾರೆ. ನೀವು ನೋಡ್ತೀರಿ ವೀಕ್ಷಕರ, ಇದು ಇಲ್ಲಿ ಸಾಂಬಾರ್ ತಯಾರು ಮಾಡ್ತಾರೆ. ಹುಳಿ ಅಂತ ಏನ್ ಹೇಳ್ತೀವಿ, ಅದನ್ನ ಸಾಂಬಾರನ್ನ ಪ್ರತಿನಿತ್ಯ ಬರುವಂತ ಭಕ್ತರಿಗೆ ಅನ್ನದ ಜೊತೆ ಬಡಿಸ್ಲಿಕ್ಕೆ ಸಾಂಬಾರನ್ನ ತಯಾರು ಮಾಡಿದ್ದಾರೆ. ಒಂದು ದೊಡ್ಡ ಡಬರಿಯಲ್ಲಿ ಸಾಂಬಾರನ್ನ ತಾವು ಕಾಣಬಹುದು. ಅಲ್ಲಿ ಅನ್ನ ಪ್ರಸಾದವನ್ನ ತಯಾರು ಮಾಡ್ತಾರೆ ಬಾಯ್ಲರ್ ನಲ್ಲಿ. ಬಿಸಿ ನೀರನ್ನ ಹಾಕಿ ಮತ್ತು ಅಕ್ಕಿಯನ್ನು ಹಾಕೋದ್ರ ಜೊತೆಗೆ ಬಹಳ ನೀಟಾಗಿ ಸ್ವಚ್ಛತೆಯಿಂದ ಇಲ್ಲಿ ಪ್ರಸಾದವನ್ನ ಇವರು ತಯಾರು ಮಾಡ್ತಾರೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಬಂದಂತಹ ಭಕ್ತರಿಗೆ ಬಹಳ ರುಚಿಕಟ್ಟಾದಂತಹ ಹಯಗ್ರೀವ ಅಂದ್ರೆ ಬೆಲ್ಲದ ಬೇಳೆ ಅಂತ ಏನ್ ಹೇಳ್ತೀವಿ, ಆ ಪ್ರಸಾದವನ್ನ ಇಲ್ಲಿ ಪ್ರತಿಯೊಬ್ಬರಿಗೂ ಬಡಿಸಲಾಗ್ತಾ ಇದೆ. ನೋಡಿ, ಅದಾದ ನಂತರ ಅನ್ನವನ್ನ ಬಡಿಸ್ತಾರೆ. ಅನ್ನ ಪ್ರಸಾದದ ಹಿಂದೆಯೇ ಸಾಂಬಾರನ್ನು ಕೂಡ ಬಡಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಭಕ್ತರು ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಬಹಳ ಶಾಂತತೆಯಿಂದ ಭಕ್ತರು ಕುಳಿತು ಪ್ರಸಾದ ಮಾಡೋದನ್ನ ತಾವಿಲ್ಲಿ ಕಾಣಬಹುದು. ಅನ್ನದ ಜೊತೆಗೆ ಸಾಂಬಾರನ್ನ ಬಡಿಸುತ್ತಾ, ಜೊತೆಗೆ ಬಂದಂತ ಎಲ್ಲ ಭಕ್ತರಿಗೂ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ತಾವು ಕಾಣಬಹುದು, ಪ್ರತಿಯೊಬ್ಬರಿಗೂ ಒಂದೊಂದು ಗ್ಲಾಸ್ ಅನ್ನ ಕೊಟ್ಟಿರ್ತಾರೆ. ಸ್ವತಃ ಶುದ್ಧವಾದಂತ ನೀರನ್ನ ಬಂದ ಭಕ್ತರಿಗೆ ಅವರೇ ಸರ್ವ್ ಮಾಡ್ತಾರೆ. ಭಕ್ತರಿಗೆ ಇಲ್ಲಿ ಯಾವುದೇ ಅನಾನುಕೂಲತೆ, ತೊಂದರೆ ಆಗಬಾರ್ದು ಅನ್ನೋದನ್ನ ದೇವಸ್ಥಾನ ಕಮಿಟಿಯವರು ಬಹಳ ಒಳ್ಳೆ ವ್ಯವಸ್ಥಿತವಾಗಿ ಪ್ರಸಾದ ವ್ಯವಸ್ಥೆಯನ್ನ ಮಾಡಿರೋದನ್ನ ತಾವೆಲ್ಲ ಕಾಣಬಹುದು.